ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಾನಿದ್ದೀನಿ ಕೂನೂರ್ನಲ್ಲಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಕೂನೂರ್ನ ಮಿಸ್ ಮಾಡಿದ್ದೀನಿ. ಕೂನೂರ್ನಲ್ಲೂ ಒಂದಷ್ಟು ಒಳ್ಳೊಳ್ಳೆ ಪ್ಲೇಸಸ್ಗಳಿದೆ, ಅದನ್ನ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತ. ಸೊ ಇವತ್ತು January 19th ನಾನು ಮತ್ತೆ ನಮ್ಮ ಬಾಯ್ಸ್ ಎಲ್ಲರೂ ಕೂನೂರ್ಗೆ ಬಂದಿದ್ದೀವಿ. ಕೂನೂರಲ್ಲಿ ಒಂದು ಒಳ್ಳೊಳ್ಳೆ ಪ್ಲೇಸಸ್ಗಳಿದೆ, ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಈಗ ನಾನು ಹೋಗ್ತಾ ಇದ್ದೀನಿ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ಅಂತ. ಇದ್ರ ವಿಶೇಷತೆ ಏನಂತ ಅಂದ್ರೆ, ಕ್ಯಾಥರಿನ್ ಫಾಲ್ಸ್ ವ್ಯೂ ನೋಡ್ಬೇಕಂತ ಅಂದ್ರೆ ನಾವು ಡಾಲ್ಫಿನ್ ವ್ಯೂ ಪಾಯಿಂಟ್ ಗೆ ಹೋಗ್ಬೇಕಾಗುತ್ತೆ. ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್ ಡಾಲ್ಫಿನ್ ವ್ಯೂ ಪಾಯಿಂಟ್. ನೋಡ್ತಾ ಇದ್ರ ಹೋಗೋ ರೋಡ್ ಮಾತ್ರ ಫುಲ್ ಮಸ್ತ್ ಆಗೈತೆ. ಫುಲ್ ಫಾಗ್ ಬರ್ತಿದೆ ಹೋಗ್ತಿದೆ, ನೆಕ್ಸ್ಟ್ ಲೆವೆಲ್ ವ್ಯೂಸ್ ಅಂತ ಅನ್ಕೊಳ್ಳಿ. ಊಟಿ ಒಂದು ವೈಬ್ ಆದ್ರೆ ಈ ಕೂನೂರಲ್ಲಿ ಕಂಪ್ಲೀಟ್ ಟೀ ಎಸ್ಟೇಟ್ ಇದೆ. ಈ ವೆದರ್ಗೂ ಈ ರೋಡ್ಗೂ ನನ್ಗೆ ಒಂದೊಳ್ಳೆ ಡಿಫ್ರೆಂಟ್ ವೈಬ್ ಫೀಲ್ ಆಗ್ತಿದೆ. ಸೊ ನೋಡೋಣ ಡಾಲ್ಫಿನ್ ವ್ಯೂ ಪಾಯಿಂಟ್ ಹೇಗಿದೆ ಅಂತ. ಡೆಸ್ಟಿನಿಗಿಂತ ಹೋಗೋ ರೋಡೇ ತುಂಬಾ ಸಕ್ಕತ್ತಾಗಿದೆ. ಕಂಪ್ಲೀಟ್ ಬಿಸಿಲಿತ್ತು, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವತ್ತು ವೆದರ್ ಸಡನ್ ಆಗಿ ಈ ಥರ ಚೇಂಜ್ ಆಗುತ್ತೆ ಅಂತ. ನಾನು ಅನ್ಕೊಂಡಿದ್ದೆ ಇವತ್ತು ಫುಲ್ಲು ಬಿಸಿಲಿರತ್ತೆ, ಸೊ ಅಂತ ಒಳ್ಳೆ ವೆದರ್ ಸಿಗಲ್ಲ ನಮಗೆ ಅಂತ. ಬಟ್ ಸಡನ್ಲಿ ಮಾರ್ನಿಂಗ್ ಎದ್ದು ನೋಡಿದ್ರೆ ಕಂಪ್ಲೀಟ್ ಫಾಗ್, ಫುಲ್ಲು ಕೋಲ್ಡ್ ಇತ್ತು. ಸೊ ಇವಾಗ ಕಂಪೇರಿಂಗ್ ಟು ಲಾಸ್ಟ್ ಮಂತ್ ಇವಾಗ ಕೋಲ್ಡ್ ಕಡಿಮೆ ಇದೆ, ಬಟ್ ಒಳ್ಳೆ ಕ್ಲೈಮೇಟ್ ಇದೆ ಮಾತ್ರ. ಸಖತ್ ಒಳ್ಳೆ ಮಸ್ತಾಗಿ ಎಂಜಾಯ್ ಮಾಡ್ತಿದ್ದೀವಿ ನಾವು ಬಾಯ್ಸ್ ಎಲ್ಲ. ಪಾರ್ಕಿಂಗ್ ಟಿಕೆಟ್ ತಗೊಳಕ್ಕೆ ಅಂತ ಒಂದು ಸ್ಟಾಪ್ ಕೊಟ್ಟಿದ್ವಿ. ಒಳ್ಳೆ ವ್ಯೂ ಪಾಯಿಂಟ್ ಇತ್ತು, ಸೊ ಹಂಗೆ ಒಂದಷ್ಟು ಸಿನಿಮ್ಯಾಟಿಕ್ ಶಾರ್ಟ್ಸ್ ತಗೊಳ್ಳೋಣ ಅಂತ ನಾವು ನಮ್ಮ ಬಾಯ್ಸ್ ನಿಲ್ಸಿದ್ವಿ. ಇಲ್ಲಿ ನಿಮಗೆ ಸಣ್ಣದಾಗಿ ಕಾಣ್ತಿದೆಯಲ್ಲ ಫಾಲ್ಸ್, ಇದೇ ಕ್ಯಾಥರಿನ್ ಫಾಲ್ಸ್. ಇದೇ ಸ್ಟ್ರೈಟ್ ವ್ಯೂ ಪಾಯಿಂಟ್ ನಿಮಗೆ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ಲಿ ನೋಡ್ಬೋದು. ಸೊ ಫೈನಲಿ ವಿ ರೀಚ್ ಫಸ್ಟ್ ಡೆಸ್ಟಿನಿ ಡಾಲ್ಫಿನ್ ವ್ಯೂ ಪಾಯಿಂಟ್. ಇಲ್ಲಿ 30 ರೂಪೀಸ್ ಟಿಕೆಟ್ ಇರುತ್ತೆ. ಟಿಕೆಟ್ ಕೌಂಟರಿಂದ ವಿತಿನ್ 100 ಮೀಟರ್ಸು ಇಲ್ಲ ನಮಗೆ ವ್ಯೂ ಪಾಯಿಂಟ್ ಸಿಗುತ್ತೆ. ದಿಸ್ ಇಸ್ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್. ಸೊ ಈ ಫಾಲ್ಸ್ ಏನು ನೋಡ್ತಿದ್ದೀರಾ, ಇದೇ ಕ್ಯಾಥರಿನ್ ಫಾಲ್ಸ್. ಒಳ್ಳೆ ಕ್ಲೈಮೇಟ್ ಇದೆ. ಸೇ ಹಾಯ್ ಟು ಬಜರಂಗಿ. ಎಲ್ಲೋ ಫುಡ್ ಲೂಟ್ ಮಾಡ್ಕೊಂಡು ತಿಂತೈತೆ. ಫಸ್ಟ್ ಡೆಸ್ಟಿನಿ ಮುಗೀತು, ಈಗ ಸೆಕೆಂಡ್ ಡೆಸ್ಟಿನಿ ಲ್ಯಾಂಬ್ಸ್ ರಾಕ್ ವ್ಯೂ ಪಾಯಿಂಟ್ ಅಂತ. ಇದು ಸೇಮ್ ಆ್ಯಸ್ ಇದೇ ಥರನೇ ವ್ಯೂ ಪಾಯಿಂಟ್ ಇರುತ್ತೆ. ಸೊ ನೋಡೋಣ. ಊಟಿಯಿಂದ ಡಾಲ್ಫಿನ್ ನೋಸ್ ಪಾಯಿಂಟು 31 ಕಿಲೋಮೀಟರು. ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟಿಂದ ಲ್ಯಾಂಬ್ಸ್ ರಾಕು 6.5 ಕಿಲೋಮೀಟರ್. ಮತ್ತೆ ಕಂಪ್ಲೀಟ್ ಫಾಗ್ ಕವರ್ ಆಗಿದೆ. ಬೈಕ್ ರೈಡಿಗೆ ಮಾತ್ರ ಬೆಸ್ಟ್ ರೋಡ್ ಅಂತ ಹೇಳ್ಬೋದು. ಪಾರ್ಕಿಂಗ್ಗೆ 10 ರೂಪೀಸ್ ಪೇ ಮಾಡಬೇಕು, ಮತ್ತು ಎಂಟ್ರಿಗೆ 30 ರೂಪೀಸ್ ಇದೆ. ಇದೊಂಥರ ಚೆನ್ನಾಗಿದೆ. ಸ್ವಲ್ಪ ಫಾರೆಸ್ಟ್ ಒಳಗೆ ಎಂಟ್ರಿ ಆಗ್ತೀವಿ. ಸೊ ಈ ವ್ಯೂ ಪಾಯಿಂಟ್ ನೋಡೋಕ್ಕೂ ಒಂದು 500 to 800 ಮೀಟರ್ ಟ್ರೆಕ್ ಮಾಡಬೇಕು. ಸ್ವಲ್ಪ ಫಾರೆಸ್ಟ್ ಒಳಗಿರೋದ್ರಿಂದ ಸಖತ್ತಾಗಿದೆ. ಒಳ್ಳೆ ಪಾತ್ ಮತ್ತು ಫಾಗ್ ಎಲ್ಲ ಮಸ್ತಾಗಿತ್ತು. ಸೊ ಇದೇ ಲ್ಯಾಂಬ್ಸ್ ರಾಕ್ ವ್ಯೂ ಪಾಯಿಂಟ್. ಸೇಮ್ ಆ್ಯಸ್ ಡಾಲ್ಫಿನ್ ವ್ಯೂ ಪಾಯಿಂಟ್ನಲ್ಲಿ ನಾವು ಏನು ಹಿಲ್ಸ್ನ ನೋಡಿದ್ವಿ ಅದೇ ಹಿಲ್ಸ್ ಈ ಕಡೆನೂ ಕಂಟಿನ್ಯೂ ಆಗಿದೆ. ಬಾಯ್ಸ್ ಎಲ್ಲ ಫುಲ್ ಚಿಲ್ ಮಾಡಿದ್ರು.
ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಟ್ರಾವೆಲ್ ಕಂಟೆಂಟ್ ನನ್ನ ಇನ್ಸ್ಟಾಗ್ರಾಮ್ ಐಡಿನ ಚೆಕ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಟೈಮ್ 2 ಗಂಟೆ ಆಗಿದೆ, ಇನ್ನೂ ವೆದರ್ ಹೀಗೆ ಇದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈಗ ನೀವೇನು ನೋಡ್ತಿದ್ದೀರಾ ಇದು ಶೂಟಿಂಗ್ ಸ್ಪಾಟ್. ತುಂಬ ಮೂವಿಗಳು ಇಲ್ಲೇ ಶೂಟ್ ಆಗಿದೆ. ನಾವು ಬರಬೇಕಾದ್ರೆ ಫುಲ್ಲು ಕ್ರೌಡ್ ಇತ್ತು ಅಂತ ನಿಲ್ಲಿಸಿಲ್ಲ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಸೊ ನಿಮ್ಗೇನೇ ಗೈಡೆನ್ಸ್ ಬೇಕಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಬಾಯ್ ಬಾಯ್.